ಯಾವ ಕಾರಿಗಿಂತ ಕಮ್ಮಿ ಇಲ್ಲ ಈ ಸ್ಕೂಟರ್. ಅದೇ ತರ ಕೀ ಫಾಪ್ ಕೊಟ್ಟಿದ್ದಾರೆ. ಯಾರು ಮಾಡಕ್ ಸಾಧ್ಯ? ಆಬ್ವಿಯಸ್ಲಿ TVS. ಇವತ್ತು ನಮ್ಮ ಜೊತೆ ಇದೆ iQube ಹೊಸ ಅಪ್ಡೇಟ್. ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ನಾನು ಶ್ರೇಯಾಂಕ್. ಇದು iQube ಹೊಸ ಅಪ್ಡೇಟ್. ಡಿಫರೆನ್ಸಸ್ ಜಾಸ್ತಿ ಏನಿಲ್ಲ, ಹಳೇದೇಗಿತ್ತೋ ಹಾಗೆ ಇದೆ. ಬಟ್ ನಮ್ಮ ಜೊತೆ ಇವತ್ತಿರೋದು ಟಾಪ್ ಎಂಡ್ ವೇರಿಯಂಟ್. ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಟಾಪ್ ಎಂಡ್ ವೇರಿಯಂಟ್. ಸ್ಪೆಕ್ಸ್ ಚೇಂಜ್ ಇರುತ್ತೆ ಫ್ರಮ್ ಬೇಸಿಕ್. ಈ ಗಾಡಿಯಲ್ಲಿ ನಿಮಗೆ 7 ಇಂಚ್ TFT ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ. ಆ್ಯಂಡ್ 118+ ಕನೆಕ್ಟೆಡ್ ಫೀಚರ್ಸ್ ಸಿಗುತ್ತೆ. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ನಿಮಗೆ ಅಲೆಕ್ಸಾದು ಕನೆಕ್ಟಿವಿಟಿ ಸಿಗುತ್ತೆ. ತುಂಬ ಈಸಿ. ಈ ಗಾಡಿ ಬಗ್ಗೆ ನೀವು ಮನೇಲಿ ಕೂತ್ಕೊಂಡು ಅಲೆಕ್ಸಾ ಜೊತೆ ಮಾತಾಡಿಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬಹುದು. ಅದ್ರ ಜೊತೆ TPMS ಅಂತ ಸಿಗುತ್ತೆ. ಅದೇನಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಇದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಫ್ರಂಟ್ ಟೈರ್ ಮತ್ತು ರೇರ್ ಟೈರಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ. ಮುಂಚೆ ಥರ ಈ ಗಾಡಿಯಲ್ಲಿ 2 ರೈಡಿಂಗ್ ಮೋಡ್ ಸಿಗೋದು. ಅದು ಈಕೋ ಮತ್ತು ಪವರ್. ಇದು ಈ ಗಾಡಿಯ ಚಾರ್ಜರ್. ಆ್ಯಂಡ್ ಇದು ಒಂದು 950 ವಾಟ್ಸ್ ಚಾರ್ಜರ್. ಈ ಗಾಡಿ 0 to 80% ಇನ್ 4 hours 18 minutes ಫಿನಿಶ್ ಮಾಡುತ್ತೆ ಚಾರ್ಜಿಂಗ್. ಆ್ಯಂಡ್ ನೀವು ಬೂಟ್ ಸ್ಪೇಸ್ ಬಗ್ಗೆ ನೋಡೋದಾದರೆ ಇದು ಒಂದು 32 ಲೀಟರ್ಸ್ ಬೂಟ್ ಸ್ಪೇಸ್. ತುಂಬ ಜಾಗ ಇದೆ. ಆರಾಮಾಗಿ 2 ಹೆಲ್ಮೆಟ್ಸ್ ಇಡ್ಬೋದು. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಅಗೇನ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ನೀವು ಡಿಸೈನ್ ವೈಸ್ ಹೇಳೋದಾದರೆ ತುಂಬ ಚೇಂಜಸ್ ಏನಿಲ್ಲ. ಮುಂಚೆ iQube ಏನು ನೋಡಿದ್ರೋ ಅದೇ ಥರ ಇದೆ. ಸ್ವಲ್ಪ ಕಲರ್ಸಲ್ಲಿ ಚೇಂಜಸ್ ಇದೆ. ಆ್ಯಂಡ್ ಕಲರ್ಸ್ ಬಗ್ಗೆ ನಾವು ಕೆಳಗೆ ಮೆನ್ಷನ್ ಮಾಡ್ತೀವಿ. ಇವ್ರು ಹೇಳೋ ಪ್ರಕಾರ ರೈಡ್ ಎಕ್ಸ್ಪೀರಿಯನ್ಸ್ ಇನ್ನೂ ರಿಫೈನ್ಡ್ ಆಗಿದೆ ಅಂತ ಹೇಳ್ತಾರೆ. ಅದು ನಾವು ರೈಡ್ ಎಕ್ಸ್ಪೀರಿಯನ್ಸ್ನಲ್ಲಿ ತೋರಿಸ್ತೀವಿ. ಈ ವರ್ಷನ್ನಲ್ಲಿ ನಿಮಗೆ 5.1 kW ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ, ವಿಚ್ ಇಸ್ ನ್ಯೂ. ಆ್ಯಂಡ್ 150 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ. ಗಾಡಿ ಓಡ್ಸೋಕ್ಕೆ ಶುರು ಮಾಡಿದ ತಕ್ಷಣ ನನಗೆ ಒಂದು ರಿಫೈನ್ಡ್ ಫೀಲ್ ಸಿಕ್ತು. ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ. ಬೇಸಿಕ್ಲಿ ಇದರಲ್ಲಿ ನಿಮಗೆ 2 ರೈಡ್ ಮೋಡ್ ಸಿಗೋದು, ಈಕೋ ಆ್ಯಂಡ್ ಪವರ್. ಈಕೋಯಿಂದ ಪವರ್ಗೆ ನೀವು ಸ್ವಿಚ್ ಆದಾಗ ತುಂಬ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇನ್ ಟರ್ಮ್ಸ್ ಆಫ್ ಆಕ್ಸಲರೇಷನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಎಕ್ಸೆಪ್ಟ್ ಫಾರ್ ಈಕೋಲಿ ನಿಮಗೆ ಟಾಪ್ ಸ್ಪೀಡ್ ಹತ್ತತ್ರ 45 km/h ಸಿಗ್ಬೋದು. ಈಗ ಈಕೋ ಓಡಿಸ್ತಾ ಇದ್ದೀನಿ. ಇದರಲ್ಲಿ ಪಿಕಪ್ ಮತ್ತು ಪವರ್ ಡೀಸೆಂಟ್ ಇದೆ ಫಾರ್ ಸಿಟಿ ಕಮ್ಯೂಟ್ಸ್ ಬೇಕಾದಷ್ಟು. ಬಟ್ ನಿಮಗೆ ಟಾಪ್ ಸ್ಪೀಡ್ ಜಾಸ್ತಿ ಬೇಕಂದರೆ ನೀವು ಪವರ್ಗೆ ಸ್ವಿಚ್ ಆಗಬೇಕು. ಗಾಡಿ ಓಡಿಸೋಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ, ಸ್ಮೂತಾಗಿ ಹೋಗುತ್ತೆ. ಥ್ರಾಟಲ್ ಮಾಡಿದಾಗ ನಿಮಗೆ ಸಡನ್ ಜಂಪ್ ಗೊತ್ತಾಗಲ್ಲ. ನೀವು ಫ್ಲ್ಯಾಟ್ ರೋಡ್ಸ್ ಅಥವಾ ಸ್ವಲ್ಪ ಡೌನಲ್ಲಿದ್ದಾಗ ಆಕ್ಸಿಲರೇಷನ್ನ ರಿಲೀಸ್ ಮಾಡಿದ್ರೆ ರೀಜನ್ ಶುರುವಾಗುತ್ತೆ. ಇದೇನು ಮಾಡುತ್ತೆ ಅಂದರೆ ನಿಮಗೆ ಒಳ್ಳೆ ರೇಂಜ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬ್ರೇಕ್ಸ್ ಕೂಡ ಅಷ್ಟೇ ತುಂಬ ಸ್ಟೇಬಲ್ ಇದೆ. ಯಾಕಂದರೆ ಇದರಲ್ಲಿ ಸಿಂಕ್ ಬ್ರೇಕಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದೇನೆಂದರೆ ರೇರ್ ಬ್ರೇಕ್ನ ನೀವು ಅಪ್ಲೈ ಮಾಡಿದಾಗ ಬರೀ ರೇರ್ ಬ್ರೇಕ್ ಮಾತ್ರ ಅಲ್ಲ, ಫ್ರಂಟ್ ಬ್ರೇಕ್ ಕೂಡ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ನಿಮಗೆ ಸ್ಟೇಬಲ್ ಆಗಿ ಫೀಲ್ ಸಿಗುತ್ತೆ, ಅಬ್ರಪ್ಟ್ ಆಗಿ ಸ್ಟಾಪ್ ಆಗಲ್ಲ. ಬ್ರೇಕ್ಸ್ ಈ ಗಾಡೀಲಿ ನನಗೆ ಡೀಸೆಂಟ್ ಆಗಿದೆ ಅನಿಸ್ತು. ಆ್ಯಂಡ್ ನಾನು ಈ ಗಾಡಿನ ಯೂಸ್ ಮಾಡೋಕ್ಕೆ ಮುಂಚೆ ನೋಡೋಕ್ಕೆ ಬಲ್ಕಿ ಇರೋದ್ರಿಂದ ಟರ್ನಿಂಗ್ಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇದರ ಟರ್ನಿಂಗ್ ರೇಡಿಯಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೆನ್ಷನ್ ಮಾಡಲೇಬೇಕು, ಇದರ ಸಸ್ಪೆನ್ಷನ್ ಹಳ್ಳಗಳಲ್ಲಿ ಇಳಿಸಿದಾಗ ನನಗೆ ಫೀಲೇ ಆಗಲ್ಲ. ಸೌಂಡ್ ಇಲ್ಲ, ಸಖತ್ ಸ್ಮೂತ್ ಆ್ಯಂಡ್ ಹ್ಯಾಸಲ್ ಫ್ರೀ ಆಗಿ ಸಸ್ಪೆನ್ಷನ್ ಕೆಲಸ ಮಾಡುತ್ತೆ. ಇದರಲ್ಲಿ ಒಳ್ಳೆ ಕಂಫರ್ಟ್ ಸಿಗುತ್ತೆ ಇದರಿಂದ. ಇನ್ನು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಪರ್ಸ್ನಲಿ ಈ ಗಾಡಿಯ ಬಿಲ್ಡ್ ಕ್ವಾಲಿಟಿ ಅಷ್ಟಿಷ್ಟ ಆಗಲಿಲ್ಲ. ಯೂಸ್ ಮಾಡಿರೋ ಮೆಟೀರಿಯಲ್ಸ್ ನನಗೆ ಚೀಪ್ ಅನಿಸ್ತು ಆ್ಯಂಡ್ ತುಂಬ ವೀಕ್ ಇದೆ. ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ ನನಗನ್ಸಿದ್ದು ಇದರ ಸ್ಟ್ಯಾಂಡ್ ಚೆನ್ನಾಗಿಲ್ಲ. ಸೈಡ್ ಸ್ಟ್ಯಾಂಡ್ನ ನೀವು ಅಪ್ಲೈ ಮಾಡಿದಾಗ ಗಾಡಿಯ ಪೊಸಿಷನ್ ಸ್ವಲ್ಪ ಲೀನ್ ಆಗಿರಬೇಕು. ಬಟ್ ಇದು ಅಪ್ರೈಟ್ ಇರುತ್ತೆ ಆ್ಯಂಡ್ ಬೀಳೋ ಚಾನ್ಸಸ್ ತುಂಬ ಜಾಸ್ತಿ. ಇನ್ನೊಂದು ಪಾಯಿಂಟ್ ಏನಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸರಿಯಾಗಿ ಕೆಲಸ ಮಾಡಲ್ಲ. ಎಸ್ಪೆಷಲಿ ಯಾವಾಗ ನಮಗೆ ಫ್ಲೈಓವರ್ಸ್ ಅಥವಾ 3 ರೋಡ್ ಜಂಕ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೋ ಆವಾಗ ಕ್ಲಿಯರ್ ಇಂಡಿಕೇಷನ್ಸ್ ಸಿಗಲ್ಲ. ಮ್ಯಾಪ್ಸ್ ಮೇಲೇ ಡಿಪೆಂಡ್ ಆಗಿರೋರಿಗೆ ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ಕೂಡ ರಿವರ್ಸ್ ಮೋಡ್ ಇದೆ. ಬಟ್ ನನಗೆ ಇದರ ರಿಯಾಕ್ಷನ್ ಟೈಮ್ ಸ್ವಲ್ಪ ಸ್ಲೋ ಅನಿಸ್ತು. ಸ್ವಲ್ಪ ಕ್ವಿಕ್ ಆಗಿದ್ದರೆ ಯೂಸ್ ಮಾಡೋಕ್ಕೆ ಈಸಿ. ಇನ್ನು ಫೈನಲ್ ಆಗಿ ಹೇಳಬೇಕಂದ್ರೆ ಈ ಗಾಡಿ ಒಂದು ಪ್ರಾಪರ್ ಫ್ಯಾಮಿಲಿ ಸ್ಕೂಟರ್. ಒಳ್ಳೆ ರೈಡ್,
ಸ್ಮೂತ್ ಫೀಲ್ ಆ್ಯಂಡ್ ಕಂಫರ್ಟಬಲ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಒಂದು ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು. ಈ ಗಾಡಿ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಆ್ಯಂಡ್ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ಕಂಟೆಂಟ್ ಬೇಕು ಅಂದರೆ ನಮ್ಮ ಫ್ಲೈವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ಲೈವೀಲ್ ಅಫಿಷಿಯಲ್ನ ಫಾಲೋ ಮಾಡಿ ಆನ್ ಇನ್ಸ್ಟಾಗ್ರಾಮ್. ನಾನು ಶ್ರೇಯಾಂಕ್, ಸೈನಿಂಗ್ ಆಫ್. ಬಾಯ್.